ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಯಾರಾದರೂ ಹೊಸಬ್ರು ಈ ವಿಡಿಯೋ ನೋಡ್ತಾ ವಿಡಿಯೋ ಒಂದು ಲೈಕ್ ಮಾಡಿ, ಹಂಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬನ್ನಿ, ಇವತ್ತು ನಮ್ಮೂರಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಓಪನಿಂಗ್ ಇದೆ, ಅಲ್ಲಿ ಹೋಗ್ತಾಯಿದ್ದೆ ನಾನು. ನೋಡಿ, ಆಧ್ಯಾತ್ಮಿಕ ಪ್ರವಚನ ಕಾರ್ಯಕ್ರಮ ಇದೆ. ಬನ್ನಿ, ಇವಾಗ ಮನಕ್ವಾಡ ಮೃತ್ಯುಂಜಯ ಸ್ವಾಮಿಗಳಿಂದ ನಮ್ಮೂರಲ್ಲಿ ನಿಮಗೆ ತೋರಿಸ್ತೀನಿ ಒಳಗಡೆ ಹೋಗಿ ಯಾವ ರೀತಿ ಅಂತ. ನೋಡಿ, ಶ್ರೀ ಶಿವ ಪಾರ್ವತಿ ಮಂಗಲ್ಯ ಮಂದಿರ ಯಾವ ರೀತಿ ಇದೆ ಅಂತ ಬನ್ನಿ ಒಳಗಡೆ ನಿಮಗೆ ತೋರಿಸ್ತೀನಿ. ಶಂಕರಾಚಾರ್ಯ ಪೂಜೆ ನಡೀತಾ ಇದೆ. ಫ್ರೆಂಡ್ಸ್, ಈ ದೇವಸ್ಥಾನದಿಂದನೇ ಮೊದಲೆಲ್ಲ ಮದುವೆ ಫಂಕ್ಷನ್ ಆಯಿತು, ಇಲ್ಲೇ ಮಾಡ್ತಾಯಿದ್ರು. ನೋಡಿ, ಮೊದಲಿಂದ ಇದು. ಬನ್ನಿ ಇವಾಗ ತೋರಿಸ್ತೀನಿ ನಿಮಗೆ ಮೊದಲಿಂದ ಯಾವ ರೀತಿ ಇದೆ ಅಂತ. ನೋಡಿರಿ, ಇಲ್ಲೆಲ್ಲ ಮೊದಲೆಲ್ಲ ಫಂಕ್ಷನ್ ಆಯಿತು, ಮದುವೆ ಕಾರ್ಯ ಆಯಿತು, ಮತ್ತು ಇಲ್ಲೇ ಊಟದ್ದೆಲ್ಲ ಬಡಿಸ್ತಾಯಿದ್ರು ಇಲ್ಲೇ ನೋಡಿ. ಬನ್ನಿ, ಹೊಸದು ಅಲ್ಲಿ ಕಟ್ಸಿದ್ದಾರೆ, ಅದನ್ನು ತೋರಿಸ್ತೀನಿ ನಿಮಗೆ. ಏನು ಹೆಸರು ನಿಂದು? ಶ್ರೇಯಸ್ ಅಂತೆ. ಇಲ್ಲೇ ಈಸ್ಟ್ ಪಾರ್ವತೇಶ್ವರ ಗುಡಿ ಪೂಜೆ ಮಾಡ್ತಾನೆ, ಇವನು ಪೂಜೆ ಮಾಡ್ತಾನೆ, ಮತ್ತು ಓದ್ತಾನೆ. ಇವಾಗ ಪೂಜೆ ಮಾಡಿ ಬಂದಿದ್ದಾನೆ. ಎಷ್ಟನೇ ಕ್ಲಾಸು? ಸಿಕ್ಸ್ತಾ? ಹಾಂ, ಚೆನ್ನಾಗಿ ಹೋಗ್ಬೇಕಾ ಫ್ರೆಂಡ್ಸ್? ಇವಾಗ ಬನ್ನಿ, ಅಲ್ಲಿ ಪ್ರವಚನ ನಡೀತಾ ಇದೆ, ಅಲ್ಲಿ ಹೋಗೋಣ. ಇವಾಗ ಯಾವ ರೀತಿ ಪ್ರವಚನ ನಿಮಗೆಲ್ಲ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ, ಇದೇ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹೊಸದು. ಇದರ ಅಂಗವಾಗಿ ಆ ಪ್ರವಚನ ಇಟ್ಕೊಂಡಿದ್ರು ನಮ್ಮೂರಲ್ಲಿ. ಇನ್ನೊಂದು 3 ದಿನದಲ್ಲೇ ದೇವಸ್ಥಾನ ಓಪನಿಂಗ್ ಇತ್ತು. ನೋಡಿ ಯಾವ ರೀತಿ ಇದೆ ಅಂತ ದೇವಸ್ಥಾನ. ನಿಮಗೆ ದೇವಸ್ಥಾನ ಓಪನಿಂಗ್ ಆದಮೇಲೆ ಮತ್ತೊಂದು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ತಾರೀಕು ಪ್ರತಿಷ್ಠಾಪನೆ ಇದೆ, ಅದಕ್ಕೋಸ್ಕರ ವರ್ಕ್ ನಡೀತಾ ಇದೆ. ಬಜಾ ನೋಡಿ, ಇಲ್ಲಿ ಕಾಣ್ತದಲ್ಲ, ಇದು ಹೊಸ ಕಲ್ಯಾಣ ಮಂಟಪ ನಮ್ಮೂರದು. ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಪ್ರವಚನ ಸ್ಟಾರ್ಟ್ ಆಗುತ್ತೆ. ಶ್ರೀ ಮನಕ್ವಾಡ ಮೃತ್ಯುಂಜಯ ಸ್ವಾಮಿಗಳ ಅವರಿಂದ ನೀವು ನೋಡಿರ್ತೀರ, ಸಖತ್ ಸ್ಪೀಚ್ ಮಾಡ್ತಾರೆ ಇವರು. ಬನ್ನಿ ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ. ನೀವು ಕೂಡ ಇವರ ಪ್ರವಚನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರ್ಬೋದು. ಬನ್ನಿ ಇವಾಗ ಲೈವ್ ಆಗಿ ತೋರಿಸ್ತೀನಿ ನಿಮಗೆ. ಸದ್ಯ ಪರಮ ಪೂಜ್ಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು 9ನೇ ದಿನದ ಜ್ಞಾನಾಮೃತವನ್ನು ನಮ್ಮೆಲ್ಲರಿಗೂ ನೀಡ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಜೀವವೇ ನೀನೊಮ್ಮೆ ಯೋಚಿಸೋ, ಜೀವವೇ ನೀನೊಮ್ಮೆ ಯೋಚಿಸೋ, ಸೋಲಿನ ಮುಂದಿದ ಗೆಲುವಿನ
ನೋಡಿ ಅಕ್ಕಪಕ್ಕ ಹುಡುಗರೆಲ್ಲ ಬಂದಿರ್ತಾರೆ ಇವರ ಪ್ರವಚನ ಕೇಳೋಕ್ಕೆ. ಬನ್ನಿ ಇನ್ನೇನು ಪ್ರವಚನ ಸ್ಟಾರ್ಟ್ ಆಗುತ್ತೆ. ಬಸವಂ ಜಂಗಮವರಲೋಲಂ ಬಸ ಬಂದಲ್ಲಿ ಬಸವಣ್ಣನಾಗಲೇವುದು ದುಃಖವಂದು ಕೋಟಿ ಬಂದಲ್ಲಿ ಬಸವಣ್ಣನಾಗಲೇವುದು ಸುಖವಂದು ಕೋಟಿ ಬಂದಲ್ಲಿ. ನೋಡಿ ಜನ ಎಲ್ಲ ಇವಾಗ ಬರ್ತಾ ಇದ್ದಾರೆ, ಅಂದರೆ ಸೇರ್ತಾ ಇದ್ದಾರೆ. ಇವತ್ತೊಂದು ದಿವಸ ಅವ್ರ ಸೌರ್ಯ ಹಾಕೊಂಡು ಅದು ಹಿಂದಿಂದಿರ್ಸಿ ಅವ್ರ ಹಿಂದಿದ್ದವರೆಲ್ಲ ಮುಂದೆ ಕುಂದಿಸು. ಸಿಸ್ಟಮ್ ಅನ್ನೋದು ಕೇವಲ ತಾಯಂದ್ರಿಗೆ ಅಷ್ಟೇ ಅಲ್ಲ, ಗಣಮಕ್ಳಿಗೆ ಅದು ಬರ್ಬೇಕು. ಅಲ್ಲಿ ಹಿಂದಿಂತಾರಲ್ಲಪ್ಪ ಮುಂದೆ ಬಂದು ಕುಂದಿರ್ಲಿ, ಆ ಕಡೆ ಈ ಕಡೆ ಯಾರು ನಿಂದಿರ್ಬಾರ್ದು. ಪ್ರವಚನ ಮುಗಿಯಾಕೆ ಬಂದ್ರು ಕುಂದ್ರು ರೂಢಿ ಗೊತ್ತಾಗ್ಲಿಲ್ಲ ಅಂತಂದ್ರೆ ಪ್ರವಚನದ ಪರಿಣಾಮ ಆಗೋದಿಲ್ಲ. ದಯವಿಟ್ಟು ಎಲ್ಲ ತಂದೆ ತಾಯಿಗಳು ಸಮಯಕ್ಕೆ ಸರಿಯಾಗಿ 10 ನಿಮಿಷ ಮುಂಚಿತವಾಗಿ ಬರಬೇಕು. ಬಂದಂತ ಎಲ್ಲ ತಂದೆ ತಾಯಿ ಭಕ್ತರು ಆದಷ್ಟು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು. ಬಹಳ ಶಿಸ್ತಿನಿಂದ ದಯವಿಟ್ಟು ಕಾರ್ಯಕ್ರಮ ಸಾಗ್ತಾ ಇದೆ. ತಾವು ಕೂಡ ಸಹಕಾರ ಸಿದ್ಧಪಡಿ ಎಲ್ಲ ಪೂಜೆ ಕಾರ್ಯಕ್ರಮ ಕಾಣಿಸ್ತಾ ಇದ್ದಾರೆ. 9ನೇ ದಿನದ ಈ ಒಂದು ಆಧ್ಯಾತ್ಮಿಕ ಪ್ರವಚನ ಪರಮ ಪೂಜನೀಯ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ನಮ್ಮೆಲ್ಲರೂ ದಯಪಾಲಿಸಬೇಕಂತ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ ಒಂದ್ ಸ್ವಲ್ಪ ಹಿಂದಿದ್ದವ್ರು ನೋಡ್ರಪ್ಪ, ಗಣಮಕ್ಕಳೆಲ್ಲ ಮುಂದೆ ಬಸ್ಕೊಂಡ್ಬನ್ನಿ. ಆ ಸೈಡ್ ಕುಂತವ್ರು ಈ ಕಡೆ ಬರಪ್ಪ, ನೀವು ಇಲ್ಲಿ ಖಾಲಿ ಬಿಡಬಾರ್ದು ಜಾಗ. ಅಲ್ಲಿ ಟಿವಿ ಮುಂದೆ ಕುಂತವ್ರು ಶ್ರೀ ಮೃತ್ಯುಂಜಯ ಅಪ್ಪಗಳನ್ನು ಸ್ಮರಣೆಯನ್ನು ಮಾಡಿ ನಮ್ಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಬೇನಾಳದ ಪರಮ ಪೂಜ್ಯರಲ್ಲಿ ಹಾಗೂ ಹೊಳೆಯಾಲೂರಿನ ಎಚ್ಚರೇಶ್ವರ ಮಠದ ಪೂಜ್ಯರಲ್ಲಿ, ಅಸುಟಿಯ ಪೂಜ್ಯರಲ್ಲಿ ಶರಣುಗಳನ್ನು ಸಮರ್ಪಣೆಯನ್ನು ಮಾಡಿ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಾವು ದಾಂಪತ್ಯದೊಳಗೆ ಅದೀವಿ, ನಮ್ಮ ದಾಂಪತ್ಯ ಜೀವನ ಹೇಗೆ ನಡೆದವ ಇದನ್ನೊಂದಿಷ್ಟು ಚಿಂತನೆ ಮಾಡುವಂತ ವಿಚಾರವನ್ನ ಇವತ್ತಿನ ದಿವಸ ನಾವು ಮಾಡಬೇಕಾಗಿದೆ. ನಮ್ಮ ಶಾಸ್ತ್ರದಲ್ಲಿ 4 ಆಶ್ರಮಗಳಿದಾವೆ. ಈ 4 ಆಶ್ರಮಗಳಲ್ಲಿ ಬಹಳ ಶ್ರೇಷ್ಠವಾಗಿರತಕ್ಕಂಥ ಆಶ್ರಮ ಅಂತಂದ್ರೆ ಅದು ಗೃಹಸ್ಥಾಶ್ರಮ. ಧನ್ಯೋ ಗೃಹಸ್ಥ ಅಂತ ಕರೆದಾರೆ. ಸನ್ಯಾಸಿಗಳಿಗೆ ಧನ್ಯ ಅಂತಂದಿಲ್ಲ, ಬ್ರಹ್ಮಚಾರಿಗಳಿಗೆ ಧನ್ಯ ಅಂತಂದಿಲ್ಲ, ವಾನಪ್ರಸ್ಥಕ್ಕನ್ನು ಧನ್ಯ ಅಂತಂದಿಲ್ಲ. ಧನ್ಯ ಅಂತ ಯಾರಿಗಂದಾರ ಅಂದ್ರೆ ಗೃಹಸ್ಥರಾಗಿರ್ತಕ್ಕಂಥವ್ರಿಗೆ ಧನ್ಯ ಅಂದಾರ. ಯಾಕೆ ಗೃಹಸ್ಥರಿಗೆ ಧನ್ಯ ಅಂದ್ರು ಅಂತಂದ್ರೆ ಬ್ರಹ್ಮಚರ್ಯವನ್ನ ಪಾಲನೆ ಮಾಡುವಂಥವ್ರು ಕೇವಲ ಬ್ರಹ್ಮಚರ್ಯವನ್ನ 3 ಆಶ್ರಮಗಳನ್ನು ಮಾತ್ರ ಅವರು ಪಾಲನೆ ಮಾಡ್ತಾರೆ. ಒಂದು ಬ್ರಹ್ಮಚರ್ಯ, ಇನ್ನೊಂದು ಸನ್ಯಾಸ, ಇನ್ನೊಂದು ವಾನಪ್ರಸ್ಥ. ಈ 3 ಆಶ್ರಮಗಳನ್ನು ಮಾತ್ರ ಅವರು ಪಾಲನೆ ಮಾಡೋಕ್ಕಾಗ್ತದೆ. ಆದರೆ ಒಬ್ಬ ಗೃಹಸ್ಥನಾಗಿರ್ತಕ್ಕಂಥವ್ರು 4 ಆಶ್ರಮಗಳನ್ನು ಪಾಲನೆ ಮಾಡಿ ಜಗತ್ತಿಗೆ ನ್ಯಾಯ ಒದಗಿಸುವಂಥ ಶಕ್ತಿ ಇರುವಂಥದ್ದು ಅದು ಗೃಹಸ್ಥರಿಗೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಗಿಟ್ಕೊಳ್ಬೇಕಾಗ್ತದೆ. ಇದನ್ನು ಕಂಡು ಮುಳುಗುಂದದ ಬಾಲಲೀಲ ಮಹಾಂತ ಶುಭಯೋಗಿಗಳು ಒಂದು ಚಲೋ ಮಾತನ್ನ ಹೇಳಿದರು. ಒಬ್ಬ ವಿರಕ್ತರಾಗಿರ್ತಕ್ಕಂಥ ಸ್ವಾಮೀಜಿಯವರು ಸಂಸಾರದ ಬಗ್ಗೆ, ಸನ್ಯಾಸಿಗಳು, ಗೃಹಸ್ಥರ ಬಗ್ಗೆ ಒಂದು ಚಲೋ ಮಾತನ್ನು ಹೇಳ್ತಾರೆ. ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ? ಸಂಸಾರದಿಂದ ಸದ್ಗತಿ ಉಂಟು ಕೇಳ್ಮಗನೇ, ಬಸವಾದಿ ಪ್ರಮತರಿಗೆ ಇದ್ದಿಲ್ಲವೇ? ಸಂಸಾರದೊಳಗೆ ಸದ್ಗತಿ ಐತಿ. ಬಸವಾದಿ ಶಿವಶರಣರಿಗೆ ಬಹುತೇಕ ಕಲ್ಯಾಣದೊಳಗಿರ್ತಕ್ಕಂತಹ ಎಲ್ಲ ಶರಣರದೊಳಗೆ 100ಕ್ಕೆ 90% ಎಲ್ಲ ಜನ ಸಂಸಾರಿಗಳೇ ಇದ್ರು. ಶ್ರೇಷ್ಠ ಸಂಸಾರಿಗಳಾದರು. ಶ್ರೇಷ್ಠ ಸಂಸಾರಿಗಳು ಎಷ್ಟು ಚಲೋ ದಾಂಪತ್ಯವನ್ನು ಮಾಡಿದ್ರು. ಏನ್ ಹೇಳತ್ತಿದ್ದಮ್ಮ? ಮತ್ತೆ ಚಲೋ ಮಾಡಿದ. ಆರಾಮದೇನ್ರಿ ಅಕ್ಕಾರ?
ಆರಾಮದಿಲ್ಪ ಅಂತ. ಆರಾಮದಿನ ಅಂದ ಕೂಡಲೇನ ಚಲೋ ಮಾಡಿದ್ ಮತ್ತೆ ಅಕ್ಕಾರ ಮದುವೆ ಆಗೈತೇನ್ರಿ ಅಂದ. ಇನ್ನ ಆಗಿಲ್ಪ ಅಂದ. ಸುಮ್ಮನೆ ಇರ್ಬೇಕಲ್ಲ, ಮಕ್ಳು ಎಷ್ಟು ಅಂದ ನೋಡಿ ಮತ್ತೆ. ಇವನ್ ಕಾಲಾಗ ಸಾಕಾಗ ಅವ್ರಂದ್ರು ಇವ್ನ ಬಿಟ್ರು, ಹಿಂಗ ಬಿಟ್ರು ಇವ್ ಮದುವೆ ಮಾಡಬೇಕಂತ ತಿಳ್ಕೊಂಡು ಅವಾಗ ಅವ್ನ್ ಕರ್ಕೊಂಡು ಮದುವೆ ನೋಡಕ್ಕಂತ ಕನ್ಯೆ ನೋಡಕ್ ಹೋದ್ರು. ಕನ್ಯೆ ನೋಡೋದು ಭಾಳ ಕಷ್ಟದ ಕೆಲಸ ಐತಿ ಇವತ್ತಿನ ದಿನಮಾನದಾಗ. ಭಾಳ ಮಂದಿ ನಾ ಮಠಕ್ಕೆ 11 ವರ್ಷ ಆತು, ಮನಕ್ವಾಡ ಮಠಕ್ಕೆ ಬಂದು 11 ವರ್ಷದಾಗಿಂದ ನನ್ನ ಪಟ್ಟಾಗಿ 5 ವರ್ಷ ಆತು. ನಾ ಎಂದ ಬಂದಿನ ಅಂದ್ಲಿಂದ ಒಬ್ಬ ಕನ್ಯೆ ಹುಡುಕಾಕತ್ತಾನೆ, ಇನ್ನೂ ಕನ್ಯೆ ಸಿಕ್ಕಿಲ್ಲ ಅವಂಗ. ಹುಡುಕುದ್ರಾಗ ಅದಾನ, ಹುಡುಕೊಂತನ ಅದಾನ. ಬಂದಾಗ ಒಂದು ಕೇಳ್ತಾನೆ, ಅಜ್ಜಾರ ನನಗೆ ಯಾವ ಫಿಕ್ಸ್ ಆಕತ್ರಿ, ಯಾವ ಫಿಕ್ಸ್ ಆಕೈತಿ. ನಾ ಮನ್ ತಲೆ ಕೆಟ್ಟು ಅಲ್ಲೋ ನಿನಗೆ ಎಂಥ ಕನ್ಯೆನಾರ ಬೇಕು ಪುಣ್ಯಾತ್ಮ ಅಂದ್ಯಾನ. ಅವ ನನಗೇನೋ ಬೇಕು, ನಿಮ್ಮ ಹತ್ರ ಎಂಥ ಕನ್ಯೆ ಅದಾವ ಹೇಳ್ರಿ ಅಜ್ಜಾರ ಅಂದ ಅವನು. ಅಂದ್ರೆ ಸ್ವಲ್ಪ ಲೂಸ್ ಬಿಟ್ರೆ ಮಂದಿ ನಮ್ಮನ್ನು ಬ್ರೋಕರ್ನ ಮಾಡಿಬಿಡ್ತಾರ. ನಿಮ್ಮ ಹತ್ರ ಎಂಥ ಕನ್ಯೆ ಅದಾವ ಅಂತ ನೋಡ್ಲಿ. ನಾ ಅಂದೆ ಅಲ್ಲೋ ಕನ್ಯೆದಾಗ ಹೆಂಗಿರುತ್ತಪ್ಪ, ಒಂದು ರೂಪವತಿ ಇರ್ತಾಳೆ, ಒಂದು ಗುಣವತಿ ಇರ್ತಾಳೆ, ನಿನಗೆ ಯಾವ್ದು ಬೇಕು ಅಂದ. ಅದಾಗ ಅವ ಅಂದ, ರೂಪವತಿನೂ ಬೇಡ್ರಿ ಅಜ್ಜಾರ, ಗುಣವತಿನೂ ಬೇಡ್ರಿ ಅಂತ ಅಂದವ. ರೂಪವತಿನೂ ಬೇಡ, ಗುಣವತಿನೂ ಬೇಡ ಅಂದ್ರೆ ಮತ್ತೆ ಯಾರು ಬೇಕು ನಿನಗ ಅಂತ ಕೇಳಿದ್ರೆ, ಚಲೋ ಪಗಾರವತಿ ಇದ್ರೆ ಹೇಳ್ರಿ ಅಜ್ಜಾರ ಮದುವೆ ಹಾಕಿರಿ ಅಂದವ. ಪಗಾರವತಿ ತಗೊಂಡು ಏನ್ ಮಾಡ್ತೀವಿ ಅಂದ್ರೆ ಅದು ಗೊತ್ತಿದ್ರೆ ನೀವ್ಯಾಕೆ ಸನ್ಯಾಸ ಹಾಕಿದ್ರಿ ಅಂದವ. ಮತ್ತೆ ನಾವು ವಿಚಿತ್ರದಲ್ಲಿ ನೀವು ಅಂತ ಅಂದಾಗ ಅವ ಅಂದ, ಅಜ್ಜಾರ ವಯಸ್ಸಾದಂಗ ಗುಣ ಹಿಡ್ಕೊಂತ ಹೋಗ್ತೈತ್ರಿ. ವಯಸ್ಸಾದಂಗ ಇವತ್ತಿದ್ದ ರೂಪ ಅದು ಕಮ್ಮಿ ಹಾಕೊಂತ ಹೋಗ್ತೈತ್ರಿ. ಆದ್ರೆ ವಯಸ್ಸಾದಂಗ ಪಗಾರ ಏರ್ಕೊಂತ ಹೋಗ್ತೈತಿ ಅಜ್ಜಾರ, ಅದಕ್ಕೆ ಅಕ್ಕಿ ಬೇಕು ಅಂದವ. ಅವನ್ನ ಕರ್ಕೊಂಡು ಮದುವೆ ಮನೆಗೆ ಹೋಗ್ಯಾರ. ಹೇಳಿದವ್ರು ಮೊದಲ ಇಲ್ಲಿ ಮಾತಾಡ್ದಂಗ ಅಲ್ಲೇನೋ ಮಾತಾಡಿ ಮತ್ತೆ ಎಲ್ಲಾ ರೀತಿಯಿಂದನೂ ಗೊಂದಲಕ್ಕೆ ಎಡಿ ಮಾಡ್ಬೇಡಪ್ಪ, ಸ್ವಲ್ಪ ನಯ ಕಲಿಯಬೇಕು. ಮನಿಯಾಗ ಗಂಡ ಹೆಂಡತಿ ನಗು ನಗುತ್ತ ಬಂದ. ನೋಡಿ, ಸಿಕ್ಕಾಪಡೆ ಜನ ಬಂದಿದ್ರು ಪ್ರವಚನ ಕೇಳಕ್ಕೆ, ನೋಡ್ತಿರ್ಬೋದು ನೀವು. ಫ್ರೆಂಡ್ಸ್, ಇದು 9ನೇ ದಿನದ್ದು ಆಧ್ಯಾತ್ಮಿಕ ಪ್ರವಚನ. ನಾನು ಇವತ್ತು ಊರಿಗೆ ಬಂದಿದ್ದೆ, ಅದಕ್ಕೋಸ್ಕರ ಇದು ವಿಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಹಡಪದ ಅಪ್ಪಣ್ಣ ಲಿಂಗಮ್ಮ ಆಗಿರಬೇಕು, ದಾಸ ದುಗ್ಗಳಿ ಆಗಿರಬೇಕು, ಬಸವಣ್ಣ ನೀಲಲೋಚನೆಯವರು ಆಗಿರಬೇಕು. ಹೀಗೆ ನಮ್ಮ ದಾಂಪತ್ಯವನ್ನು ನಾವು ಇರಬೇಕು ಅನ್ನುವಂಥದ್ದನ್ನು ನಾವೆಲ್ಲ ಹೇಳ್ಕೊತ ಬಂದಿದ್ದೀವಿ, ಕೇಳ್ಕೊತ ಬಂದೀವಿ. ಆದರೆ ಇವತ್ತಿನ ದಿನಮಾನದಲ್ಲಿ ನಮ್ಮ ದಾಂಪತ್ಯಗಳು ಹಾಗದಾವ ಅನ್ನುವಂಥ ವಿಚಾರ ಮಾಡಿಕೊಂಡ್ರೆ ಬಹಳಷ್ಟು ದಾಂಪತ್ಯಗಳು ಮದುವೆ ಆಗಿ ಡೈವರ್ಸ್ನೊಳಗೆ ತಮ್ಮ ಜೀವನವನ್ನು ಬಹಳಷ್ಟು ಮಂದಿ ಬೇರ್ಪಡೆ ಮಾಡ್ಕೊಳ್ಳೋದ್ರಾಗ ಮುಂದುವರ್ತಾರೆ, ಹೊರತಾಗಿ ಕೂಡಿರಬೇಕು ಅನ್ನುವಂತಹ ವಿಚಾರ ನಮ್ಮ ಪರಂಪರೆ ಇತ್ತು. ಒಂದು ಸಲ ಅಗ್ನಿ ಸಾಕ್ಷಿಯಾಗಿ ಮದುವೆಯಾಗಿ ಸಪ್ತಪದಿಯನ್ನು ತುಳಿದು ಮದುವೆ ಆಗಿದೆ ಅಂದ್ರೆ 7 ಜನ ಅಂತ ಭಾವ ಇರ್ತಿತ್ತು. ಇವತ್ತ 7 ಜನ ಮೊದಲ 7 ದಿವಸ ಬದುಕುದು ವಜ್ಜಾಗೆ. 7 ದಿವಸ ನಾ ಹೇಳೋದು ಎಷ್ಟು ಸಣ್ಣ ಪುಟ್ಟ ವಿಷಯಕ್ಕೆ ಡೈವರ್ಸ್ ಆಗಕತ್ತಾವ ಅಂತ ಮಾಡ್ರಿ ನೀವು. ಬಹಳ ಸಣ್ಣ ಪುಟ್ಟ ವಿಷಯಕ್ಕೆ ಟೇಬಲ್ ಮ್ಯಾಗ ಕುತ್ಕೊಂಡು ಕೈಲೇ ಉಂಡಿಲ್ರಿ ಇವ, ಟೇಬಲ್ ಮ್ಯಾಗ ಕುತ್ಕೊಂಡು ಸ್ಪೂನ್ ಹಿಡ್ಕೊಂಡು ಊಟ ಮಾಡಬೇಕಾಗಿತ್ತು. ಸ್ಪೂನ್ ಇಟ್ಕೊಂಡು ಊಟ ಮಾಡಾರ್ದಕ್ಕೆ ಬರೀ ಕೈಲೇ ಊಟ ಮಾಡ್ತಾನೆ. ಟೇಬಲ್ ಮ್ಯಾನರ್ಸ್ ಇಲ್ಲ ಅಂತ ಹೇಳ್ಕೊಂಡು ಡೈವರ್ಸ್ ಆಗ್ಯಾವ. ಬರೀ ಸ್ಪೂನ್ ಹಿಡ್ಕೊಂಡು ಊಟ ಮಾಡಾರ್ದಕ್ಕೆ ಇಲ್ರಿ. ಪೇಸ್ಟ್ ಅನ್ನ ಇವ ಮುಂದಿಂದ ಹೆಚ್ಚಿಕೊಳ್ಳಂಗಿಲ್ಲ, ಹಿಂದಲಿಂದ ಹೆಚ್ಚಿಗೆ ತೆಗಿತಾನ. ಹಿಂಗಾಗಿ ಪೇಸ್ಟ್ ಹೆಚ್ಚಾಕ ಬರಂಗಿಲ್ರಿ ಇವಂಗ ಯಾವ ಬುದ್ಧಿನೂ ಇಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಹೋಗಿ ಡೈವರ್ಸ್ ಹಾಕ್ದವ್ರು ರಗಡ ಮಂದಿ ಅದಾರ ಜಗತ್ನ್ಯಾಗ. ತಾಯಿ ಎಷ್ಟು ಕಷ್ಟ ಆದ್ರೂ ಸಹಿತ ಸಮಾಜದೊಳಗೆ ಹುಚ್ಚ ಗಂಡನನ್ನ ಕಟ್ಟಿಕೊಂಡು ಸಹಿತ ಹೇಗಿರ್ಬೇಕನ್ನುವಂಥದ್ದನ್ನು ಬದುಕಿ ತೋರಿಸಿಕೊಟ್ಟು ಹೋಗ್ಯಾಳ. ನೋಡ್ರಿ ಯಾಕೆ ವಿಶೇಷತೆ ನೋಡಿ. ಅವತ್ತಿನ ಕಾಲಕ್ಕೆ ಮನೆ ಬಿಟ್ಟು ಅಡವಿ ಒಳಗೆ ಆಕಳ ಕಾಯಕಂತಿಟ್ರು. ಒಂದರ ಏನಾದ್ರೂ ಹುಲಿಗೆ ಆಕಳ ಆಹುತಿ ಆಯ್ತು ಅಂದ್ರೆ ನಿನ್ನ ನಾ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಹುಚ್ಚ ಗಂಡನನ್ನ ಕಟ್ಟಿಕೊಂಡು ಮಲ್ಲಮ್ಮ ತಾಯಿ ಅವತ್ತಿನ ಕಾಲಕ್ಕೆ ಮನ್ಯಾಗ ಗಂಡನ ಬಿಟ್ಟು ತಾನು ಅಡವಿ ಒಳಗೆ ಬಂದಿರ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೇಕು. ಇದನ್ನೆಲ್ಲ ತಿಳ್ಕೊಂಡು ಜೀವನ ಮಾಡ್ಬೇಕು. ಯಾರೋ ಒಬ್ಬ ಪರಪುರುಷ ಬಂದು ಹೊಂಟಾನ ಅಡವಿ ಒಳಗ, ಮಲ್ಲಮ್ಮನ ಹತ್ರ ಬಂದು ಹೋಗ್ತಾನ. ಹಿಂಗ ತಿಳ್ಕೊಂಡು ಮನೆಗೆ ಸುದ್ದಿ ಹೇಳಿದ ಕೂಡಲಿನ ಮಲ್ಲಮ್ಮನ ಕರೆಸಿ. ಫ್ರೆಂಡ್ಸ್, ನೋಡಿದ್ರಲ್ಲ, ತುಂಬ ಅಂದರೆ ತುಂಬ ಜನ ಬಂದಿದ್ರು. ಇನ್ನೂ ಪ್ರವಚನ ಇತ್ತು, ನನಗೆ ಸ್ವಲ್ಪ ಬೇರೆ ಕೆಲಸ ಇತ್ತು, ಅದಕ್ಕೆ ಹೋಗ್ತಾಯಿದ್ದೀನಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.